ಕೇಳು ಮಾನವನೇ, ನಿನಗೆ ತಿಳಿಯದು ಮಗನೇ. ಎಷ್ಟೇ ತಿಳಿದರೂ ಇನ್ನೂ ತಿಳಿದುಕೋ ಮಗನೇ. ಬದುಕು ಎಂದರೆ ಸುಲಭವಲ್ಲ, ಕಷ್ಟ ನಷ್ಟವ ಇಷ್ಟಪಡು ನೀ. ಕೇಳು ಮಾನವನೇ, ನಿನಗೆ ತಿಳಿಯದು ಮಗನೇ. ಎಷ್ಟೇ ತಿಳಿದರೂ ಇನ್ನೂ ತಿಳಿದುಕೋ ಮಗನೇ. ತಂದಾನಾನೇ ನಾನೇ ತಂದಾನಾನೇ ನಾ. ಕೃಷ್ಣ ಅವರೇ, ನಿಮ್ಮ ತಮ್ಮ ನಮ್ಮ ಮಗಳಿಗೆ ತುಂಬ ಇಷ್ಟ ಆದ. ನೀವು ಎಷ್ಟು ವರದಕ್ಷಿಣೆ ಕೇಳ್ತೀರೋ ಅಷ್ಟು ಕೊಡ್ತೀವಿ. ಒಳ್ಳೆ ದಿನ ನೋಡಿ ಮದುವೆ ಮಾಡೋಣ. ಅದು ಇನ್ನೊಂದು ಸ್ವಲ್ಪ ದಿನದಲ್ಲಿ ಮದುವೆ. ಯಾವ ಹುಡುಗಿನೂ ಇಷ್ಟಪಡಲ್ಲ ಅಂದ್ಕೊಂಡೆ, ಅದೇನೋ ಈ ಹುಡುಗಿಗೆ ಇಷ್ಟ ಆದೆ. ಮದುವೆ ಆದಮೇಲೆ ಕೆಲಸ ಮಾಡ್ತೀಯೋ ಇನ್ನೇನು ಮಾಡ್ತೀಯೋ ನೀನಿಷ್ಟ. ಲೇ ಅಣ್ಣ, ಅರ್ಥ ಆಯ್ತಾ? ಸರಿ. ಸುಭದ್ರಾ, ಏನ್ ಮಾಡ್ತಿದೀಯಾ? ನಿನಗೇನು ಬೇಕೆ? ಅದು ನನ್ ಫೋನ್ ಹಾಳಾಗಿದೆ, ಸ್ಟೇಷನ್ಗೆ ಹೋಗ್ತಿದ್ದೀನಿ. ಟ್ರೈನ್ ಟಿಕೆಟ್ ತಗೊಳಕ್ಕೆ ದುಡ್ಡಿಲ್ಲ. ನಿನ್ನ ಹತ್ರ ಇದ್ರೆ ಒಂದ್ ಸ್ವಲ್ಪ ಕೊಡ್ತೀಯಾ? ಬಾಬಣ್ಣಂಗೆ ಹೇಳಿದ್ದೀನಿ, ನೀನು ಹೋಗೋದಕ್ಕೆ ಬರೋದಕ್ಕೆ ಅವರೇ ಕರ್ಕೊಂಡು ಹೋಗ್ಬಿಡ್ತಾರೆ. ಏನಂದೆ, ಬಾಬಣ್ಣನ? ಹಾ. ಮತ್ತೆ ಮಧ್ಯಾಹ್ನ ಹಸ್ವಾಗತ್ತಲ್ವಾ, ತಿನ್ನಕ್ ತಗೊಳಕ್ಕೆ ದುಡ್ಡು ಕೊಡ್ತೀಯಾ? ನಿನಗೆ ಹೊಟ್ಟೆ ಹಸಿಯತ್ತೆ ಅಂತಾನೆ ಚಿತ್ರಾನ್ನ ಮಾಡಿ ಬಾಕ್ಸಲ್ಲಿ ಇಟ್ಟಿದ್ದೀನಿ, ತಗೊಂಡೋಗು. ಸುಭದ್ರಾ, ಮತ್ತೆ ಸಂಜೆ ಹಸ್ವಾದ್ರೆ? ಬಾಬಣ್ಣ ಇದಾರಲ್ವಾ, ಬಾಬಣ್ಣಂಗೆ ಹೇಳು, ಅವ್ರು ಏನ್ ಬೇಕೋ ಅದನ್ನ ಕೊಡಿಸ್ತಾರೆ ನಿನಗೆ. ಅಂದ್ರೆ ಕೊಡೋದೇ ಇಲ್ವಾ? ಕೊಡಲ್ಲ. ಸುಜಾತ 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 ತರಿ ಗಿಟ ಗಿಟ ತಾನು ತರಿ ಗಿಟ ಗಿಟ ತರಿ ಗಿಟ ಗಿಟ ತಾನು ತರಿ ಗಿಟ. ಚಿತ್ರಾನ್ನ ಅಂತೆ ಚಿತ್ರಾನ್ನ. ಬಾಬಣ್ಣನ ಹತ್ರ ಸಾಲಕ್ ತಗೊಂಡಾದ್ರೂ ಹೋಗ್ತೀನಿ, ಏನ್ ಮಾಡ್ತಾಳೋ ನೋಡ್ತೀನಿ. ಹಾಯ್ ಸೀನಣ್ಣ, ಹೇಗಿದ್ಯಾ? ಚೆನ್ನಾಗಿದ್ಯಾ? ಸೀನಣ್ಣ ಫೋನ್ ಹೊಡೆದಿದ್ದ, ಚೂರ್ ನೋಡ್ತೀಯಾ? ಹೆಂಗಾಳಾಯ್ತು? ನಾನೇ ಅಣ್ಣ ಸಿಟ್ಟು ಬಂದು ಎತ್ತು ಹೊಡೆದೆ. ಅಯ್ಯಮ್ಮ, ಎಷ್ಟೆಲ್ಲ ಹೊಸ ಫೋನ್ಗಳು. 2,000 ಆಗತ್ತೆ ಸುಜಾತ. ಏನು ಇದಕ್ಕೆ 2,000ನಾ? ಏನಕ್ಕಣ್ಣ? ಇದ್ರ ಸ್ಕ್ರೀನ್ ಗಾರ್ಡ್ ಹೋಗಿದೆ, ಕ್ಯಾಮ್ರಾ ಹೋಗಿದೆ, ಸಿಟಿಗೆ ಕಳಿಸ್ಬೇಕು, ಅದಕ್ಕೆ 2,000 ಆಗೋದು. 2,000 ಅಂದ್ರೆ ತುಂಬಾ ಕಷ್ಟ ಅಣ್ಣ. ನನ್ನ ಮಾತು ಕೇಳು, ಹೊಸ ಫೋನ್ ತಗೋ. ಹೊಸ ಫೋನಾ? ಹೊಸ ಫೋನ್ ಅಂದ್ರೆ ಎಷ್ಟಕ್ಕೆಲ್ಲ ಸಿಗುತ್ತೆ? ನಿಂಗೆ ಯಾವ ಥರದ್ದು ಬೇಕು? ಅಯ್ಯೋ ಅಣ್ಣ, ನಿನ್ನ ಹತ್ರ ಏನೇನಿದೆ ಅದನ್ನ ಹೇಳು. 15,000ದ್ದು ಇದೆ, 20,000ದ್ದು ಇದೆ, ನಿಂಗೆ ಯಾವ್ದು ಬೇಕು? 15,000 ತೋರಿಸು. ಅಣ್ಣ 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 ಅಣ್ಣ, ಒಂದು ನಿಮಿಷ, ನನ್ನ ಹತ್ರ ಒಂದು ಐಡಿಯಾ ಇದೆ. ಈಗ 2,000ಕ್ಕೆ ಈ ಫೋನ್ನ ನೀನೇ ಸರಿ ಮಾಡಿ ಇಟ್ಕೊಂಡು ನಂಗೆ 15,000 ಫೋನ್ ಕೊಡ್ತೀಯಾ? ಏನ? ಈ ಫೋನ್ ಮಾರಿದ್ರೆ 2,000ನೂ ಬರಲ್ಲ. ಏನಣ್ಣ, ಈ ಫೋನ್ ತಗೊಂಡೆ 2 ತಿಂಗಳಾಯ್ತು. ಏನೋ ನಾನು ಎಸ್ದಿದ್ದಕ್ಕೆ ಹೊಡೀತು, ಇಲ್ಲಾಂದ್ರೆ ಎಷ್ಟು ಚೆನ್ನಾಗಿ ಕೆಲಸ ಮಾಡೋದು ಗೊತ್ತಾ? ಏನ? ಈ ಫೋನ್ ಹಾಳಾಗೆ 3 ತಿಂಗಳಾಯ್ತು, ಇನ್ನೂ ಹಾಳಾಗಿಲ್ಲ ಅನ್ಕೊಂಡಿದ್ಯಾ? ಅಣ್ಣ ಅಣ್ಣ ಅಣ್ಣ, ನಂಗೂ ಬೇಡ ನಿಂಗೂ ಬೇಡ, 1,000 ರೂಪಾಯಿ ಮಾಡ್ಕೊಡು ಪ್ಲೀಸ್ ಪ್ಲೀಸ್ ಪ್ಲೀಸ್. ಅಣ್ಣ ಆಗತ್ತೆ ಪ್ಲೀಸ್ 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 ಪ್ಲೀಸ್. ಅಣ್ಣ ಸುಭದ್ರ ದುಡ್ಡು ಕೊಟ್ಟಿಲ್ಲ ಅಣ್ಣ, ಏನಾದ್ರೂ ಮಾಡಣ್ಣ. ಸರಿ. ಸುಜಾತ ಅವರೇ, ನೀವು ಇಲ್ಲಿದ್ದೀರಾ? ನಿಮಗೋಸ್ಕರ ಊರೆಲ್ಲ ಹುಡುಕ್ದೆ, ನಿಮ್ಮ ಫೋನ್ ಕೂಡ ಆಫ್ ಆಗಿದೆ. ಸುಬ್ಬು, ನೀನೇನಿಲ್ಲಿ? ಹೊರಟೋಗು. ಸುಜಾತ ಅವರೇ, ನಿಮ್ಮ ಹತ್ರ ಒಂದ್ಸಲ ಮಾತಾಡಬೇಕು ರೀ. ಏನ್ ನಿನ್ ಪ್ರಾಬ್ಲಮ್? ನೀವಂದರೆ ನಂಗೆ ಇಷ್ಟ ರೀ, ನಿಮ್ಮನ್ನು ಮದುವೆ ಮಾಡ್ಕೋತೀನಿ. ಸುಜಾತ ಅವರೇ, ಒಂದ್ಸಲ ನಾನು ಹೇಳೋದು ಕೇಳ್ರಿ. ನಾನೇನು ಕೇಳಲ್ಲ. ಸುಜಾತ ಅವರೇ, ಅಲ್ಲ, ನಾನೇ ಪ್ರಾಬ್ಲಮ್ ಅಲ್ಲಿದ್ದೀನಿ. ನನ್ನ ಜಾಬ್ ನಾನೇ ಹುಡ್ಕೋಬೇಕು, ಚಿಂಟುಗೂ ನಾನೇ ಓದಿಸ್ಬೇಕಂತೆ. ನನ್ನ ಫೋನ್ ಬೇರೆ ಹಾಳಾಗಿದೆ ನೋಡು, 1,000 ರೂಪಾಯಿ ಕೊಟ್ಟೆ.
ಬೇಕು ಅಂದರೆ ನನ್ನ ಹತ್ರ ಒಂದು ಕೀಪ್ಯಾಡ್ ಸೆಟ್ ಇದೆ, ಅದು ತಂದ್ಕೊಡ್ಲಾ? ಅಲ್ಲ, ನನ್ಗೆ ಯಾರ ಫೋನು ಬೇಕಾಗಿಲ್ಲ. ಅಷ್ಟಕ್ಕೂ ನನ್ನ ಹತ್ರ ಏನಿದೆ ಅಂತ? ಕೆಲ್ಸ ಇಲ್ಲ, ಆಸ್ತಿ ಪಾಸ್ತಿ ಇಲ್ಲ, ಏನೂ ಇಲ್ಲ. ನಮ್ ಸುಭದ್ರ ಏನಂದ್ಲು ಗೊತ್ತಾ? ನೀನ್ ಯಾರಿಗೂ ಇಷ್ಟ ಆಗಲ್ಲ, ನೀನ್ ಯಾರು ಮದ್ವೆ ಮಾಡ್ಕೊಳಲ್ಲ ಅಂದ್ಲು. ಯಾರ್ರೀ ಹಾಗಂದಿದ್ದು? ನಾನು ಮಾಡ್ಕೋತೀನಿ ಅಂತ ಹೇಳಲಿಲ್ವಾ? ನೀವು ನಂಗೆ ಇಷ್ಟ ಕಣ್ರಿ, ನಾನು ನಿಮ್ಮನ್ನು ಮದುವೆ ಮಾಡ್ಕೋತೀನಿ. ನಾನೊಂದು 10 ಹುಡುಗಿರು ನೋಡಿದೆ. ಪ್ರತಿಯೊಬ್ಬರು ನನಗೆ ಕಂಪ್ಯೂಟರ್ ಕೆಲಸ ಮಾಡ್ತೀಯಾ, ಗೌರ್ಮೆಂಟ್ ಕೆಲಸ ಮಾಡ್ತೀಯಾ ಅಂತ ಕೇಳಿದ್ರು. ಆದರೆ ನಿಮ್ಮ ಥರ ಹೊಟ್ಟೆ ಹಸೀತಿದೆ, ತಿನ್ನಕ್ಕೇನಾದ್ರು ತೊಗೊಂಡು ಬಾ ಅಂತ ಹೇಳಲಿಲ್ಲ. ನನ್ನ ಸಂಬಳ 15,000 ಅಂದರೆ 15,000 ನಿನಗೆ ಸಾಲಲ್ಲ, ಹೆಂಡತಿ ಮಕ್ಕಳನ್ನ ಹೇಗೆ ಸಾಕ್ತೀಯಾ ಅಂತ ಹೇಳಿ ರಿಜೆಕ್ಟ್ ಮಾಡಿದ್ರು. ಆದರೆ ನೀವು 2 ವರ್ಷದಲ್ಲೇ 15,000 ಅಂದರೆ ಹೋಗ್ತಾ 25,000 ಆಗುತ್ತೆ ಅಂತ ಹೇಳಿದ್ರಿ. ಅಷ್ಟೇ ಅಲ್ಲದೆ ಸಣ್ಣಗಿದ್ದಾನೆ, ದಪ್ಪ ಇದ್ದಾನೆ ಅಂತ ಏನೇನೋ ಹೆಸರಿಟ್ರು. ನೀವಿಷ್ಟು ಸಲ ಸಿಕ್ಕಿದ್ದೀರಾ, ಆ ಥರ ಏನಾದರೂ ಹೇಳಿದ್ದೀರಾ? ಹೀಗೆ ಹೇಳೋದು ಹುಡುಗಿರಲ್ಲ, ಅವ್ರ ತಂದೆ ತಾಯಿ. ದೊಡ್ಡವ್ರು ಅವರೇ ಅರ್ಥ ಮಾಡ್ಕೊಂಡಿಲ್ಲ, ಆದರೆ ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ನೀವು ಹೇಳ್ದ ಹಾಗೆ ಕೆಲಸ ಇರೋ ಹುಡುಗಿನ ಮದುವೆ ಆದರೆ ದುಡ್ಡು ಮಾತ್ರ ಸಿಗುತ್ತೆ, ಆದರೆ ನಿಮ್ಮ ಹತ್ರ ಅರ್ಥ ಮಾಡ್ಕೊಳ್ಳೋ ಮನಸ್ಸಿದೆ. ಒಂದು ಹುಡುಗನ್ಗೆ ಇದಕ್ಕಿಂತ ಹೆಚ್ಚು ಏನು ಬೇಕು ಹೇಳಿ? ಏನಕ್ಕೆ ಅಳ್ತಿದ್ಯಾ? ನಾನೇನು ಅಳ್ತಿಲ್ಲ. ಏನಾಯ್ತಂತ ಅಳ್ತೀಯಾ? ಚೀ, ಮೂಗಲ್ಲೂ ಬರ್ತಿದೆ. ಒಂದ್ ನಿಮಿಷ ತಗೋ, ಒರ್ಸ್ಕೋ. ಸುಜಾತ ಅವರೇ, ನಾನು ಮದುವೆ ಮಾಡ್ಕೊಳ್ಳಿ. ನಿಮಗೆ ದಿನ ಬೆಳಗ್ಗೆ ಬಾದಾಮಿ ಹಾಲು ತಂದು ಕೊಡ್ತೀನಿ, ಸ್ವೀಟ್ ಪೀಡ ಮತ್ತು ಆಮ್ಲೆಟ್ ಕೂಡ ಮಾಡಿಕೊಡ್ತೀನಿ. ಸರಿ, ಮೊದ್ಲು ಅಳೋದ್ ನಿಲ್ಸು. ನಿನ್ ಮುಖ ನೋಡ್ಕೋ, ತಲೆ ನೋಡ್ಕೋ, ಕೂದ್ಲು ಸರಿ ಮಾಡ್ಕೋ. ಇರು. ಇವಾಗ ಚೆನ್ನಾಗಿದ್ಯಾ? ನನ್ನ ಮದುವೆ ಮಾಡ್ಕೋತೀರಾ? ನೀನ್ ಯಾಕೆ ಅಳ್ತಿದ್ಯಾ? ನಿಮ್ಮ ಜೊತೆ ಮಾತಾಡಲಿಲ್ಲ ಅಂತ 3 ದಿನದಿಂದ ಊಟ ಕೂಡ ಮಾಡಿಲ್ಲ. ಏನು 3 ದಿನದಿಂದ ಏನು ತಿಂದೇ ಇಲ್ವಾ? ಊಟ ಇಲ್ದೆ ಯಾರಾದ್ರೂ ಇರ್ತಾರ ಸುಬ್ಬು? ಒಂದ್ ನಿಮಿಷ ಇರೋ. ಇಲ್ ನೋಡು, ಸುಭದ್ರ ನಂಗ್ ಚಿತ್ರಾನ್ನ ಕಳ್ಸಿದಾಳೆ, ತಿನ್ನು. ನೀವು ಮದುವೆ ಮಾಡ್ಕೋತೀರಾ ಅಂದ್ರೆ ಸುಬ್ಬು, ನೀವು ಮದುವೆ ಮಾಡ್ಕೋತೀರಾ ಅಂತ ಹೇಳಿ ನಾನು ತಿಂತೀನಿ. ಅಯ್ಯೋ ನೋಡೋಣ ಇರು. ನೀವು ಮದುವೆ ಏಯ್, ತಿನ್ನು. ಚೆನ್ನಾಗಿದ್ಯಾ? ತಿನ್ನು. ಆ ಶರ್ಟ್ ನೋಡು, ನೀಟಾಗಿರ್ಬೇಕಲ್ವಾ ಸುಬ್ಬು? ಆಗ ಚೆನ್ನಾಗಿ ಕಾಣಿಸ್ತೀಯ. ಸುಬ್ಬು, ಬಾದಾಮ್ ಹಾಲು ಕುಡಿಯೋಣ? ತಿಂದಾಯ್ತಾ? ಹೋಗೋಣವರಿ. ಹೋಗೋಣ. ಸುಬ್ಬು, ಇಲ್ಲೇ ನಿಲ್ಸ್ಬಿಡು. ಇಲ್ಲ. ಸುಬ್ಬು, ಇನ್ನೊಂದ್ಸಲ ತಿನ್ನದೇ ಇರಬೇಡ, ಸರಿನಾ? ನೀವು ಮದುವೆ ಮಾಡ್ಕೋತೀರಾ ಅಂತ ಹೇಳಿ ನಾನು ಊಟ ಬಿಡಲ್ಲ. ನೋಡೋಣ. ಸುಜಾತ ಅವರೇ, ನಾನು ನಿಮ್ಗೊಂದು ಸತ್ಯ ಹೇಳೋದು ಮರ್ತೋಗಿದ್ದೆ. ಏನು? ಮದುವೆಗೆ ಅಂತ ಬಂದಿದ್ದು ನಿಮ್ಮ ನಂಬರ್ ಅಲ್ಲ, ಬೇರೆ ನಂಬರ್ ಹಾಕೊಳಕ್ ಹೋಗಿ ನಿಮ್ಮ ನಂಬರ್ ಹಾಕ್ಕೊಂಡೆ. ಆದ್ಮೇಲೆ ಹೀಗಾಯ್ತು. ಹೌದಾ? ನಿಜನಾ? ಹೌದು ರೀ. ಮತ್ತೀಗ ನಿಮ್ಗೆ ಆ ವಿಷಯ ಹೇಳಬೇಕು ಅಂತಲೇ ಕಾಲ್ ಮಾಡಿದೆ, ಆದ್ರೆ ನೀವು ಹೀಗೆ ಮಾಡಿದ್ರಿ. ಹೇಳ್ತಾರಲ್ವಾ, ಮಳೆ ಆದರೆ ಮದುವೆ ನಿಲ್ಲಲ್ಲ ಅಂತ, ಅದೇ ಅನ್ಸುತ್ತೆ. ಏನು ಕೊಟೇಶನ್ನ? ಹಾಗೇನಿಲ್ಲ ರೀ. ಸರಿ ಬಿಡು. ಹಂಗೂ ನನ್ ಮದ್ವೆ ಮಾಡ್ಕೋಬೇಕಂದ್ರೆ 3 ಕಂಡೀಷನ್ ಇದೆ. ಕಂಡೀಷನ್ಸಾ? ಏನವು? ಒಂದನೇದು, ನೀನ್ ನನ್ ಬಗ್ಗೆ ಸ್ಟೇಷನ್ ನಲ್ಲಿ ಹೇಳಿದ್ಯಲ್ಲ, ಅದನ್ನೆಲ್ಲ ಹಂಗೆ ಸೇಮ್ ಸುಭದ್ರಂಗೂ ಹೇಳ್ಬೇಕು. ಸರಿ, ಆಯ್ತು. ಎರಡನೇದು, ನೀನ್ ನಂಗೆ ಅಲ್ಲ, ನಮ್ ಚಿಂಟುಗೂ ಇಷ್ಟ ಆಗ್ಬೇಕು, ಆಗ್ಲೇ ಮದ್ವೆ. ಚಿಂಟು? ಸರಿ, ಮತ್ 3ನೇದು? ನಿನ್ ಹೆಸರೇನು? ಸುಬ್ರಹ್ಮಣ್ಯ. ಅಲ್ಲ, ಸುಬ್ರಹ್ಮಣ್ಯ ಹಸ್ಬೆಂಡ್ ಆಫ್ ಸುಜಾತ ಅನ್ಬೇಕು. ಹಸ್ಬೆಂಡ್ ಆಫ್ ಸುಜಾತ.
ಸರಿ ಕಣ್ರಿ, ಯಾರು ಕೇಳಿದ್ರು ಹಿಂಗೆ ಹೇಳ್ತೀಯಲ್ಲ? ಹೇಳ್ತೀನಿ. ಸರಿ, ಹಾಗಿದ್ರೆ ಬಾ ನಮ್ ಸುಭದ್ರನ ಹತ್ರ ಮಾತಾಡೋಗು. ಅಯ್ಯೋ ಈಗ ಬೇಡ ರೀ, ಆಮೇಲೆ ಬಂದು ಮಾತಾಡ್ತೀನಿ. ಯಾಕೆ? ಅಂದರೆ ಬಟ್ಟೆ ಚೆನ್ನಾಗಿಲ್ಲ ಅಲ್ವಾ ಅದಕ್ಕೆ. ಸರಿ. ಸುಜಾತ ಅವರೇ, ಹಾ, ಗಾಡಿ ತಳ್ಳಬೇಕು. ಏನ್ ಸುಬ್ಬು? ಸರಿ ಬಾ. ಸರಿ ಬಾಯ್. ಹುಡುಗಿ ಮನೆಯವ್ರು ಫೋನ್ ಮಾಡಿದ್ರು, ಸ್ವಲ್ಪ ದಿನದಲ್ಲೇ ಮದುವೆ ಮಾಡೋಣ ಅಂತಿದ್ದಾರೆ. ಅವಸರದಲ್ಲಿ ಖರ್ಚು ಯಾಕೆ, ಚಿಕ್ಕದಾಗಿ ದೇವಸ್ಥಾನದಲ್ಲೇ ಮದುವೆ ಮಾಡೋಣ ಅಂತ ಹೇಳಿದ್ದೀನಿ. ಮದುವೆಲಿ ಓಡಾಡೋಕ್ಕೆ ದೊಡ್ಡವರು ಇಲ್ಲ, ಅಪ್ಪನೂ ಇಲ್ಲ, ನಿಮ್ಮ ಅಮ್ಮನೂ ಇಲ್ಲ. ಯಾರಾದರೂ ದೊಡ್ಡವರು ಅಂತ ಇದ್ದರೆ ಮದುವೆಲಿ ಓಡಾಡೋಕ್ಕೆ ನಾನು ನಿಮ್ಮ ಅತ್ತಿಗೆ. ನೀನು ಮದುವೆ ಆಗೋವರೆಗೂ ನಿಮ್ಮ ಅತ್ತಿಗೆ ಚಿಂತೆಲೇ ಇರ್ತಾಳೆ. ಮದುವೆ ಎಲ್ಲ ಆಗೋವರೆಗೂ ನಮ್ಮನೇಲೇ ಇರು. ಸರಿ, ನಾನು ಹೊರಟೆ. ಹಾಂ, ಜಾಸ್ತಿ ಯೋಚನೆ ಮಾಡಬೇಡ, ಬೇಗ ಬಾ. ಸರಿ ಅಣ್ಣ. ಮದುವೆಲಿ ಓಡಾಡೋಕ್ಕೆ ದೊಡ್ಡವರು ಇಲ್ಲ, ಅಪ್ಪನೂ ಇಲ್ಲ, ನಿಮ್ಮ ಅಮ್ಮನೂ ಇಲ್ಲ. ಯಾರಾದರೂ ದೊಡ್ಡವರು ಅಂತ ಇದ್ದರೆ ಮದುವೆಲಿ ಓಡಾಡೋಕ್ಕೆ ನಾನು ನಿಮ್ಮ ಅತ್ತಿಗೆ. ನೀನು ಮದುವೆ ಆಗೋವರೆಗೂ ನಿಮ್ಮ ಅತ್ತಿಗೆ ಚಿಂತೆಲೇ ಇರ್ತಾಳೆ. ಹಲೋ ಸುಜಾತ ಅವರೇ. ಅಬ್ಬಾ, ಏನ್ ಎಚ್ಚರ ಇದೆಯಾ? ಅದೇನಿಲ್ಲ ರೀ, ತುಂಬ ವರ್ಷಗಳ ನಂತರ ಅಣ್ಣ ಮನೆಗೆ ಬಾ ಅಂದ. ಅಂದರೆ ಪ್ರೀತಿಯಿಂದ ಕೂಡ ಮಾತಾಡ್ದ, ಅದಕ್ಕೆ. ಛೀ, ಮತ್ತೆ ಮೂಗಲ್ ಬಂತಾ? ಅದೇನಿಲ್ಲ ರೀ. ಸರಿ, ಮತ್ತೆ ಮನೆಗೆ ಯಾವಾಗ ಬರ್ತೀಯಾ? ಯಾವುದಕ್ಕೆ ರೀ? ಅದೇ ಮತ್ತೆ ಮದುವೆ ಬಗ್ಗೆ ಮಾತಾಡ್ಬೇಕಲ್ವಾ? ನನ್ ಚಿಂಟುಗ್ ನೀನ್ ಇಷ್ಟ ಆಗ್ಬೇಕು, ಸುಭದ್ರನ್ ಹತ್ರ ಮಾತಾಡ್ಬೇಕು. ನೀನ್ ಬರ್ತೀನಂತ ಹೇಳಿದ್ಯಲ್ವಾ ಸುಬ್ಬು? ಹಾ, ಸರಿ, ಮತ್ತೆ ನಾಳೆ ಬರ್ತೀಯಾ? ಬರ್ತೀನಿ ಕಣ್ರಿ. ಸರಿ ಸುಬ್ಬು, ಬಾಯ್. ಬಾಯ್. ಹೇಳ. ಅಣ್ಣ, ಸ್ವಲ್ಪ ಆಚೆ ಬರ್ತೀಯಾ? ಸರಿ, ಬಂದೇ ಇರು. ಅಣ್ಣ, ಮನೆ ಒಳಗೆ ಬಾರು. ಪರವಾಗಿಲ್ಲ ಅಣ್ಣ, ಇಲ್ಲೇ ಮಾತಾಡ್ತೀನಿ. ಹೇಳೋದು ಮುರ್ತೋದೆ. ಹುಡುಗಿಯವ್ರ ಅಪ್ಪ ಫೋನ್ ಮಾಡಿದ್ರು, ಇನ್ನೊಂದು ವಾರದಲ್ಲೇ ಎಂಗೇಜ್ಮೆಂಟ್ ಅಂದರು. ನಂಗೆ ಆ ಮದುವೆ ಇಷ್ಟ ಇಲ್ಲ ಅಣ್ಣ. ಇಷ್ಟ ಇಲ್ಲ ಅಂದರೆ? ನೀ ಮೊನ್ನೆ ಅಂದೆ ಅಲ್ವಾ, ನಂಬರ್ ಹಾಕ್ಕೊಳ್ಳೋಕ್ಕೂ ಬರಲ್ಲ ಅಂತ. ನಾನು ಕರೆಕ್ಟ್ ನಂಬರೇ ಹಾಕ್ಕೊಂಡೆ, ನೀನೇ ತಪ್ಪು ನಂಬರ್ ಕೊಟ್ಟಿದ್ದು. ನಂಗೆ ಸುಜಾತ ತುಂಬ ಇಷ್ಟ ಅಣ್ಣ. ಅವಳನ್ನು ಬಿಟ್ಟರೆ ಬೇರೆ ಯಾರನ್ನೂ ಮದುವೆ ಆಗಲ್ಲ. ಅತ್ತಿಗೆಗೂ ಒಂದು ಮಾತು ಹೇಳಿಬಿಡು, ನಾ ಬರ್ತೀನಿ. ಏಯ್, ಮಾತಾಡು ಮಾತಾಡು. ನಂಗೆ ಸುಜಾತ ಅಂದರೆ ತುಂಬ ಇಷ್ಟ ಅಮ್ಮ. ನಾನು ಮದುವೆ ಆದರೆ ಸುಜಾತ ಅವ್ರನ್ನೇ ಮದುವೆ ಆಗೋದು. ಏಯ್, ಮೊನ್ನೆ ಸ್ಟೇಷನಲ್ಲಿ ಹೇಳಿದ್ ಹೇಳು. ಕೆಲ್ಸಕ್ಕೆ ಹೋಗೋ ಹುಡುಗಿ ಯಾರಿಗಾದ್ರೂ ಸಿಗ್ತಾರೆ, ಆದರೆ ಸುಜಾತ ಹಾಗೆ ಅರ್ಥ ಮಾಡ್ಕೊಳ್ಳೋ ಹುಡುಗಿ ಸಿಗೋದು ತುಂಬ ಕಷ್ಟ ಅಮ್ಮ. ನಿಮಗೆ ನನ್ನ ಬಗ್ಗೆ ಏನಾದ್ರು ಸಂದೇಹ ಇದ್ದರೆ ನಮ್ಮೂರಿಗೆ ಬಂದು ನೀವು ಯಾರನ್ನಾದ್ರೂ ಕೇಳ್ಬೋದು. ಇಲ್ಲ ಅಂದರೆ ನಾನು ಕೆಲಸ ಮಾಡೋ ಜಾಗಕ್ಕೆ ಬಂದು ನೀವು ಯಾರನ್ನಾದ್ರೂ ಕೇಳ್ಬೋದು. ನಿಮಗೆ ನನ್ನ ಬಗ್ಗೆ ಗೊತ್ತಾದ ಮೇಲೇ ನಿಮ್ಮ ನಿರ್ಣಯ ತಿಳಿಸಿ. ಆದರೆ ನಾನು ಮದುವೆ ಅಂತ ಆದರೆ ಸುಜಾತ ಅವ್ರನ್ನೇ ಮದುವೆ ಮಾಡ್ಕೊಳ್ಳೋದು. ನಾನು ಆದರ್ಶ ಕಂಪ್ನೀಲಿ ಕಲೆಕ್ಷನ್ ಏಜೆಂಟಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಂಗೆ ತಿಂಗಳ ಸಂಬಳ 15,000. ಸುಜಾತ ಅವ್ರನ್ನ ಚೆನ್ನಾಗಿ ನೋಡ್ಕೋತೀನಿ. 15,000? ಯಾಕಮ್ಮ, ಇನ್ನೂ ಏನು ಯೋಚನೆ ಮಾಡ್ತಿದ್ದೀರಾ? ಆಹಾ, ಹಾಗೇನೂ ಇಲ್ಲ. ಈಗ ಬಂದು ಮದುವೆ ವಿಷಯ ಮಾತಾಡಿದ್ರೆ
ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅಂದರೆ ಮಳೆ ಬಂದರೂ ಮದುವೆ ನಿಲ್ಲಲ್ಲ ಅಂತಾರಲ್ಲಮ್ಮ, ಇದು ಹಾಗೆ. ನಂಗೆ ಸ್ವಲ್ಪ ಟೈಮ್ ಕೊಟ್ಟರೆ ಯೋಚನೆ ಮಾಡಿ ಹೇಳ್ತೀನಿ ಕಣಪ್ಪ. ಸರಿ ಅಮ್ಮ, ನಾ ಹೋಗಿ ಬರ್ತೀನಿ. ಸುಜಾತ ಅವರೇ ಬಾಯ್ ಕಣ್ರಿ. ಚಿಂಟು ಬಾಯ್. ಸುಭದ್ರಾ, ಕಳಿಸ್ಕೊಟ್ಟು ಬರ್ತೀನಿ. ಸುಜಾತ ಅವರೇ ಚೆನ್ನಾಗಿ ಮಾತಾಡ್ದನಾ? ಏನ್ರಿ ಹಾಗೆ ನೋಡ್ತಿದ್ದೀರಾ? ಈಗ ಕೂಡ ಇಷ್ಟು ಸೌಮ್ಯವಾಗಿರ್ಬೇಕಾ ಸುಬ್ಬು? ಸರಿ ಕಣ್ರಿ, ಬರ್ತೀನಿ. ಏನು ಅಷ್ಟು ಖುಷಿಯಾಗಿದ್ಯಾ? ಇದ್ದೀನಾ? ಏನಪ್ಪ ನಂಗೂ ಗೊತ್ತಿಲ್ಲ. ಸರಿ, ಬರ್ತೀನಿ. ಸುಜಾತ ಅವರೇ, ಸುಭದ್ರಾ, ಏನೇ ನಿಂಗೆ ಸುಬ್ಬು ಇಷ್ಟ ಆಗಿಲ್ವಾ? ನಿನ್ಗಿಷ್ಟ ಆದ್ನಾ? ಇಷ್ಟ ಅದ್ನ ಅಂದರೆ ಅದು ಸರಿ, ಯಾರವನು? ಇದೆಲ್ಲ ಯಾವಾಗ ಸ್ಟಾರ್ಟ್ ಆಯಿತು? ಯಪ್ಪ, ಅದು ದೊಡ್ಡ ಕತೆ ಅಮ್ಮ. ಸರಿ, ಮೊದಲು ನೀನು ಹೇಳು. ಸುಭದ್ರಾ, ನಿಂಗೆ ಇಷ್ಟ ಆಗಿಲ್ಲ ಅಂದ್ರೆ ಹೇಳು, ನಾನು ಮಾಡ್ಕೊಳಲ್ಲ. ಚೇಚೆ, ಹಾಗೇನೂ ಇಲ್ಲ ಕಣೆ. ನೀನು ಮಾಡೋ ಚೇಷ್ಟೆ ಎಲ್ಲ ಅವನಿಗೆ ಗೊತ್ತಿದ್ದು, ಅದು ಹೇಗೆ ನಿನ್ನನ್ನು ಇಷ್ಟಪಟ್ಟ? ಯಪ್ಪ ಸುಭದ್ರಾ, ನಂಗೆ ಯಾರ ಜೊತೆ ಹೆಂಗಿರ್ಬೇಕಂತ ಚೆನ್ನಾಗಿ ಗೊತ್ತು, ನೀನೇನು ಹೇಳ್ಬೇಕಾಗಿಲ್ಲ. ಸುಜಾತಾನ ಸುಜಾತ ಅವರೇ ಅಂತ ಕರೆದಾಗ ಅಲ್ಲೇ ಗೊತ್ತಾಯಿತು ಅವನೆಂಥ ಒಳ್ಳೆ ಹುಡುಗ ಅಂತ. ಆದರೆ ನೀನು ಮಾಡೋ ಚೇಷ್ಟೆ ಅವನ್ನ ನೋಡಿದ್ರೆ ಸ್ವಲ್ಪ ನೆಮ್ಮದಿಯಾಗಿರೋ ಥರ ಕಾಣ್ತಾನೆ, ಇಬ್ರಿಗೂ ಸರಿ ಹೋಗುತ್ತೆ. ಆದರೆ ನಾನು ಯೋಚನೆ ಮಾಡ್ತಿರೋದೇ ಬೇರೆ. ಮದುವೆ ಅಂದರೆ ಸುಮ್ಮನೆ ಅಲ್ಲ ಅಲ್ವಾ, ದುಡ್ಡು ಬೇಕಲ್ವಾ? ಎಷ್ಟು? ಕಮ್ಮಿ ಅಂದರೂ ಒಂದು 5 ಲಕ್ಷದವರೆಗೂ ಆಗ್ಬೋದು. ಹಾ ಅಮ್ಮ, 5 ಲಕ್ಷನ? ಅಷ್ಟು ಯಾಕಮ್ಮ? ಸುಬ್ಬುಗೆ ಯಾರೂ ಇಲ್ಲ ಅಲ್ವಾ? ಆ ಹುಡುಗನ್ಗೆ ಯಾರೂ ಇಲ್ಲ ಅಂದರೂ ಮದುವೆಲಿ ಕನಿಷ್ಠ ಒಂದು ಚೈನು, ಒಂದು ಬ್ರಾಸ್ಲೆಟ್ ಆದರೂ ಕೊಡಬೇಕಲ್ವಾ? ನಿಂಗೆ ಸೀರೆಗಳನ್ನಾದರೂ ಕೊಡಿಸ್ಬೇಕು. ಆ ಹುಡುಗ ಏನೂ ಬೇಡ ಅನ್ಬೋದು, ಆದರೆ ನಮ್ಮ ಮರ್ಯಾದೆಗೋಸ್ಕರ ಆದರೂ ಕೊಡಬೇಕಲ್ವಾ? ಅದಕ್ಕೆ ಅಲ್ವೇನೆ ಕೆಲ್ಸಕ್ಕೆ ಹೋಗು ಅಂತಿದ್ದು. ಯಪ್ಪ ಅಮ್ಮ, ಎಲ್ಲಾನು ತಗೊಂಡ್ ಬಂದು ನೀನು ನನ್ನ ಜಾಬಿಗೆ ಸೇರಿಸ್ಬೇಡ. ಅಮ್ಮ ಹೋಗ್ಲಿ, ಸುಬ್ಬು ಜಾಬ್ ಮಾಡ್ತಿದ್ದಾನಲ್ವಾ, ಅವನ ಹತ್ರ ನಾನು ಕೇಳಲಾ? ಛೆ, ಆ ಥರ ಎಲ್ಲ ಕೇಳಿದ್ರೆ ಚೆನ್ನಾಗಿರಲ್ಲ ಕಣೆ. ಅಂದ್ರೆ ನಿಂಗೆ ಸುಬ್ಬು ಇಷ್ಟ ಆಗಿದ್ದಾನೆ, ಮದ್ವೆ ಹೇಗ್ ಮಾಡ್ಬೇಕಂತ ಚಿಂತೆ ಅಲ್ವಾ? ಇಷ್ಟ ಆದರೂ ನಾನು ಅದೇ ಯೋಚನೆ ಮಾಡ್ತಿದ್ದೀನಿ, ಈಗಲೇ ಮದುವೆ ಅಂದರೆ ಹೆಂಗೆ? ಆದರೂ ಅವನು ಹೇಳಿ ನಿಜಾನೇ, ಮದುವೆ ಅನ್ನೋದು ಮಳೆ ಬಂದರೂ ನಿಲ್ಲಲ್ಲ. ಸರಿ ಬಿಡು, ಹೇಗಾಗಬೇಕು ಅಂತಿದ್ಯೋ ಹಾಗಾಗತ್ತೆ. ಮಲ್ಕೋಬಾ. ಏಯ್, ತಿಂದಿದ್ದು ಸಾಕು, ಮಲ್ಕೋ. ಏನ್ರಿ ಸುಜಾತ ಅವರೇ, ದುಡ್ಡಿಲ್ವಾ? ಅದೇನ್ ಸುಬ್ಬು, ನಮ್ಮ ಹತ್ರ ಆಸ್ತಿ ಪಾಸ್ತಿ ಇಲ್ಲ, ವರದಕ್ಷಿಣೆ ಕೊಡಕ್ಕಾಗಲ್ಲ ಅಂತ ಹೇಳಿಲ್ವಾ? ಆಗ ನೀನೇನಂದೆ? ವರದಕ್ಷಿಣೆ ಏನ್ ಬೇಡ, ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಸಾಕು ಅಂದೆ ತಾನೆ? ನಾನು ಚೆನ್ನಾಗೇ ಅರ್ಥ ಮಾಡ್ಕೋತಿದ್ದೀನಲ್ಲ ಸುಬ್ಬು. ಹೌದ್ರಿ, ನಾನು ಈಗಲೂ ಅದನ್ನೇ ಅಂತೀನಿ. ಆದರೆ ವರದಕ್ಷಿಣೆ ಬಗ್ಗೆ ಹೇಳಿದೆ ನಾನು. ಮದುವೆಗೆ ದುಡ್ಡು ಖರ್ಚಾಗುತ್ತಲ್ವೇನ್ರಿ? ಅದಕ್ಕಂತ ನೀನ್ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ? ಅದು ಹಾಗಲ್ಲ ರೀ, ಹೆಣ್ಮಗಳು ಅಂದಾಗ ಮನೇಲಿ ಸ್ವಲ್ಪ ದುಡ್ಡು ಇಟ್ಕೊಂಡಿರ್ತಾರಲ್ವಾ ಮದುವೆಗೆ. ನಮ್ಮ ಮನೇಲಿ ಇಲ್ಲ ಕಣಯ್ಯ. ಇವಾಗೇನು ನಂಗ್ಯಾಕೆ ಟೆನ್ಷನ್ ಕೊಡ್ತೀಯಾ? ಏನಿಲ್ಲ ರೀ, ಟೈಮ್ ಆಗ್ತಾ ಇದೆ. ಈಗ ಮದುವೆ ಅದು ಇದು ಅಂತ ಹೇಳಿ ದುಡ್ಡಿಲ್ಲ ಅಂತಂದ್ರೆ ಸರಿಯಲ್ಲ ಅಲ್ವಾ? ಅದೇ ಮತ್ತೆ ಅಮ್ಮ ಹೇಳಿದ್ಲು, ಮದ್ವೆ ಅಂದ್ರೆ 5 ಲಕ್ಷನಾದ್ರೂ ಬೇಕಾಗುತ್ತೆ ಅಂತ. ಹೌದು ಕಣ್ರಿ, ಮದುವೆಗೆ ಅಷ್ಟಾದ್ರೂ ಬೇಕಲ್ಲ. ನಿಮ್ಮ ಹತ್ರ ಎಷ್ಟಿದೆ? ನಮ್ಮ ಹತ್ರ ಮನೇಲಿ 10-20 ಎಲ್ಲ ಕಳೆದು 30,000 ತನಕ ಇರುತ್ತೆ. 30,000ದಲ್ಲಿ ಮದುವೆ ಹೇಗೆ ಮಾಡ್ಕೊಳ್ಳೋದು? ಹಾ ಸರಿ, ಟೆನ್ಷನ್ ಆಗ್ಬೇಡ, ಏನೋ ಮಾಡೋಣ. ನಾವೊಂದ್ಸಲ ಲೆಕ್ಕ ಮಾಡೋಣವಾ? ನಿನ್ ಬ್ಯಾಗಿಂದ ಒಂದ್ಸರಿ ಪೇಪರ್ ಪೆನ್ ಕೊಡು. ಕೊಡು ಬೇಗ. ಇಲ್ಲಿ ತಗೋ, ಹಿಡ್ಕೋ. ನಾನು ಹೇಳ್ತಾ ಹೋಗ್ತೀನಿ, ನೀನ್ ಬರಿತಾ ಹೋಗು. ಇವಾಗ
ನಿಮ್ ಕಡೆಯಿಂದ ಎಷ್ಟು ಜನ ಬರ್ಬೋದು? ಒಂದು 50 ಜನದವರೆಗೂ ಬರ್ಬೋದು. ಏನು 50 ಜನ ಇದಾರೇನೋ. ಅಂದ್ರೆ ಮದುವೆ ಅಂತ ಒಂದೇ ಸಲ ಅಲ್ವೇನ್ರಿ ಆಗೋದು? ಮತ್ತೆ ನನ್ನ ಮದುವೆ ನೋಡಕ್ ಎಷ್ಟೊಂದ್ ಜನ ಕಾಯ್ತಿದ್ದಾರೆ. ಸರಿ ಸರಿ ಆಯ್ತು, ನಮ್ ಕಡೆಯಿಂದ 100 ಆಗತ್ತೆ. ಇವಾಗ ಊಟ ಮತ್ತು ಪ್ಲೇಟಿಗೆಲ್ಲ ಒಂದು 15,000 ಇಟ್ಕೊಳ್ಳೋಣ. 10,000ಕ್ಕೊಂದು 5,000. ಹಾ 15,000. ಇನ್ನು ಫಂಕ್ಷನ್ ಹಾಲ್ಗೆ ಅಷ್ಟಿಷ್ಟಂದ್ರು 50,000. 50,000ನಾ? ಯಾಕೆ ಸರಿ ಹೋಗಲ್ವಾ? 60,000. ಅಂದ್ರೆ 60 ಹೇಗಾಗುತ್ತೆ? ನಿಜವಾಗ್ಲೂ ಆಗುತ್ತೆ ಬರೀ. ಯಾಕಂದ್ರೆ ನಿಂಗ್ ಉಂಗ್ರಾನೋ ಚೈನೋ ಬಟ್ಟೆನೋ ಇವೆಲ್ಲಾನು. ಅವ್ರೆ ನಿಲ್ಸಿ, ಆ 30,000 ಇದೆ ಅಂತೀರಾ, ಇದಿಷ್ಟು ಆಗ್ಬೇಕು ಅಂದ್ರೆ ಹೇಗೆ? ನಿನ್ನ ಹತ್ರ ಇದೆಯಲ್ಲ ಮಿಕ್ಕಿದ್ದು. ನನ್ನ ಹತ್ರ ಎಲ್ಲಿದೆ ಸುಜಾತ ಅವ್ರೆ? ಅದೇನ್ ಸುಬ್ಬು, ನಿಂಗ್ ಫೈನಾನ್ಸ್ ಕಂಪ್ನಿಯಿಂದ 15,000 ಬರುತ್ತಲ್ವಾ 2 ವರ್ಷದಿಂದ. ಆ 15,000ದಲ್ಲಿ 3,000 ಏನೋ ನನ್ನ ತಂದೆ ನನಗೋಸ್ಕರ ಮಾಡಿದ ಲೋನ್ಗೆ ಹೋಗುತ್ತೆ. ಇನ್ನೊಂದು 4,000 ಮನೆ ಚೀಟಿಗೆ ಹೋಗುತ್ತೆ. ಇನ್ನೊಂದು 3,000 ನನ್ನ ಅಣ್ಣ ಇಸ್ಕೋತಾನೆ. ಮತ್ತು ಅದು ಇದು ಸೇರಿಸಿ ಖರ್ಚುಗಳೆಲ್ಲ ಕಳೆದ್ಮೇಲೆ ನನಗೆ ಏನು ಉಳಿಯಲ್ಲ ರೀ. ಅಂದ್ರೆ ಸುಬ್ಬು, ಈಗ ನಿನ್ನ ಹತ್ರನೂ ಇಲ್ಲ ನನ್ನ ಹತ್ರನೂ ಇಲ್ಲ, ಏನ್ ಮಾಡೋದು? ಏನೋ ನೀವೇ ಲೆಕ್ಕ ಅದು ಇದು ಅಂತ ಏನೇನೋ ಅಂದ್ರಲ್ಲ, ಹೇಳಿ ಏನಾದ್ರು. ಸುಬ್ಬು, ನನ್ನ ಹತ್ರ ಒಂದು ಐಡಿಯಾ. ಏನು? ನೀನ್ ಫೈನಾನ್ಸ್ ಕಂಪ್ನಿಲೇ ಕೆಲಸ ಮಾಡ್ತಿರೋದಲ್ವಾ? ನೀನ್ ಫೈನಾನ್ಸ್ ಕೇಳಿದ್ರೆ ಕೊಡ್ತಾರಲ್ವಾ 5 ಲಕ್ಷನ? ಮದ್ವೆಗೆ ಯಾರು ಫೈನಾನ್ಸ್ ಕೊಡಲ್ಲ ರೀ. ಹೌದಾ? ಇಲ್ದಿದ್ರೆ ನೀನ್ ಚೀಟಿ ಎತ್ತತಿಯಲ್ಲ, ನಮ್ಮನ್ನು ಸೇರ್ಸ್ ಚೀಟಿ ಎತ್ತಣ. ಚೀಟಿ ಹಾಕೋದು ಒಳ್ಳೆ ಐಡಿಯಾನೇ. ದುಡ್ಡು ಯಾರು ಕಟ್ತಾರೆ? ನಿಂಗ್ ಸಂಬಳ ಬರುತ್ತಲ್ವಾ ಸುಬ್ಬು, ಆಮೇಲೆ ನಿಂಗ್ ಪರ್ಮನೆಂಟ್ ಆದ್ಮೇಲೆ 30,000 ಬರುತ್ತಲ್ವಾ? ಸರಿಯಾಗದೆ ಇದ್ರೆ ನಾನ್ ಕೂಡ ಹೌಸ್ ವೈಫ್ ಆಗ್ತಿದ್ದೀನಲ್ವಾ, ಮನೇಲಿ ಇದ್ಕೊಂಡೆ ನಾನ್ ಕೂಡ ಸಂಪಾದಿಸ್ತೀನಿ. ಈಗ ನೀವು ಅದೆಲ್ಲ ಏನ್ ಮಾಡ್ತೀರಾ ಬಿಡಿ. ನೋಡಿ, ಇಲ್ಲಿದ್ರೆ ಏನೇನೋ ಯೋಚನೆ ಬರ್ತಿದೆ. ಮೊದ್ಲಿಂದ ಹೋಗೋಣ ನಡೀರಿ. ನೀನೇ ಅಲ್ವಾ ಸುಬ್ಬು ಮದ್ವೆ ಜೀವನದಲ್ಲಿ ಒಂದೇ ಸಲ ಆಗೋದು, ಮತ್ತೆ ಮತ್ತೆ ಆಗಲ್ಲ ಅಂದಿದ್ದು? ಹೌದು, ಈಗ್ಲೂ ಅದನ್ನೇ ಹೇಳ್ತೀನಿ. ಏನೋ ಒಂದು ಯೋಚನೆ ಮಾಡೋಣ ನಡೀರಿ. ಸುಜಾತ ಅವರೇ, ಎಳ್ನೀರು. ಸುಬ್ಬು, ಗಾಡಿ ತೆಗಿ. ಸುಬ್ಬು, ಗಾಡಿ ತಳ್ಳ. ತಳ್ಬೇಕಲ್ಲ ಮತ್ತೆ. ಹಿಡ್ಕೊ. ಆಗೋಯ್ತು ಸುಬ್ಬು. ಸುಬ್ಬು ಸ್ಟಾರ್ಟ್ ಆಯ್ತು. ಮದುವೆಗೆ 5 ಲಕ್ಷ. ಹೊಡೋಣ ಸುಬ್ಬು.